ಎಲ್ರಿಗೂ ನಮಸ್ತೆ. ತುಂಬ ಖುಷಿ ಆಗ್ತಾಯಿದೆ. ಒಳ್ಳೆ ರಿಪೋರ್ಟು, ಆಮೇಲೆ ಜನದ ರಿಯಾಕ್ಷನ್ಸು. ನಾವೇನು ಬರವಣಿಗೆ ಮಾಡಬೇಕಾದ್ರೆ ಆ ಸ್ಕ್ರಿಪ್ಟು ಪ್ರಿಪ್ರೇಷನಲ್ಲಿ ಒಂದೇನು ಅಂದ್ಕೊಂಡಿರ್ತೀವಿ, ಇದು ಈ ವಿಷಯ ವರ್ಕ್ ಆಗುತ್ತೆ, ಈ ವಿಷಯ ವರ್ಕ್ ಆಗುತ್ತೆ, ಅದು ತುಂಬ ವರ್ಕ್ ಆಗ್ತಿದೆ. ಸೊ ಜೈ ಗುರುದೇವ್. ಬೇರೆ ಥರ ತುಂಬ ಸಮಾಧಾನಗಳಿದೆ ಸಿನಿಮಾ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಕನ್ನಡ ಜನತೆ. ಆ್ಯಂಡ್ ಒಳ್ಳೆ ಸಿನಿಮಾ ಮಾಡಿದ್ರೆ ಗೆದ್ದೇ ಗೆಲ್ಲಿಸ್ತೀರ ಅನ್ನೋದೊಂದು ಪ್ರೂವ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಜೈ ಕೃಷ್ಣ. ಇಲ್ಲಿವರೆಗೂ ನೀವು ಮಾಡಿರೋ ಜಾನರ್ಗಿಂತನೂ ಇದೊಂಥರ ಬೇರೆನೇ ಥರ ಖಂಡಿತ ಈ ಧೈರ್ಯ ಬಂದಿದ್ದು ಯಾಕೆ, ಅದು ಹೇಗೆ ಸರ್? ಇಲ್ಲ, ಪ್ರತಿ ಸಿನಿಮಾನು ಚೇಂಜ್ ಓವರ್ ಟ್ರೈ ಮಾಡಬೇಕು. ನಿರ್ದೇಶಕಂದು ಹಂಬಲ ಆಗಿರುತ್ತೆ. ಸೊ ಇದು ಒಂದು ನಾನು ರೀಲ್ಸಲ್ಲಿ ಇದೊಂದು ವಿಷಯ ನೋಡಿದ್ದು. ಸೊ ನೋಡಿದ ತಕ್ಷಣ ಫಸ್ಟ್ ಇಂಪ್ರೆಷನ್ ಈ ಸಿನಿಮಾ ಮಾಡಬೇಕು ಅನ್ನಿಸ್ತು. ಸೊ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರದ್ದೆಲ್ಲ ಪರ್ಮಿಷನ್ಸ್ಗಳು ತೊಗೊಂಡು ಅವ್ರ ಹತ್ರ ವಿಷುವಲ್ ತಿಳ್ಕೊಂಡು ಇದನ್ನ ಹೆಂಗೆ ಸಿನಿಮಾಟಿಕ್ ಕನ್ವರ್ಟ್ ಮಾಡಬೇಕು ಇದನ್ನೆಲ್ಲ ಪ್ಲ್ಯಾನ್ ಮಾಡಿ ಇದು ಹೆಂಗೇನೆ ದೇವ್ರ ದಯೆಯಿಂದ ನೀಟಾಗಿ ಎಲ್ಲ ಆಗ್ತಾ ಬಂದ್ಬಿಡ್ತು. ನಾವು ಪ್ರಯತ್ನಕ್ಕೆ ಹೆಚ್ಚಾಗಿ ದೇವ್ರ ಫಲ ಅಂತಾರಲ್ಲ, ಅದೇ ಥರ ಇವತ್ತೊಂದು ಸಕ್ಸಸ್ಸು. ಇದೆಲ್ಲ ತುಂಬ ಖುಷಿಯಾಗುತ್ತೆ. ಹಾಂ, ಆ್ಯಂಡ್ ಎಲ್ಲ ಖುಷಿ ಏನಪ್ಪ ಅಂದರೆ ಈ ಟ್ರೇಲರಿಂದ ಹಿಡಿದು ಎಲ್ಲ ಟ್ರೆಂಡಿಂಗಲ್ಲಿ ಬರ್ತಾಯಿದೆ. ಬುಕ್ ಮೈ ಶೋ ಸರ್ಚಿಂಗಲ್ಲಿ ಲವ್ ಯು ಮುದು ಸಿನಿಮಾ ಟ್ರೆಂಡಲ್ಲಿದೆ. ಸೊ ಇದನ್ನೆಲ್ಲ ನೋಡಿದಾಗ ಒಂದು ನಾರ್ಮಲಿ ಬಂದಂಥವ್ರು ನಾವು ಒಂದು ಸ್ಟಾರ್ ಥರ ಫೀಲ್ ಆಗ್ತಾಯಿದೆ. ಅದೆಲ್ಲ ತುಂಬ ಖುಷಿ ಆಗ್ತಾಯಿದೆ. ಥ್ಯಾಂಕ್ ಯು ಸೋ ಮಚ್ ಕನ್ನಡ ಜನತೆಗೆ. ಒಳ್ಳೆ ಸಿನಿಮಾ ಯಾವುದೂ ಕೈ ಬಿಡಲ್ಲ ಅನ್ನೋದು ಪ್ರೂವ್ ಆಯಿತು. ಥ್ಯಾಂಕ್ ಯು.